I welcome all of you back. Now I would like to invite the drama team to perform. ನಾಡಿನ ಜನರೇ, ನಲ್ಮೆಯ ಜನರೇ, ಕೊಟ್ಟಿಗೆಯೊಳಗು ಸಂಡಾಸು ರೂಮಿನ ಒಳಗು, ಕೊಟ್ಟಿಗೆಯೊಳಗು ಸಂಡಾಸು ರೂಮಿನ ಒಳಗು, ಹಾಲು ಕರೆಯುವ ಕಮಲಕ್ಕ ಹಾಲ ಹಲವ ಕಿಳಿ. ನಾಡಿನ ಜನರೇ, ನಲ್ಮೆಯ ಜನರೇ, नाटक देखो 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 नाटक वाले आए हैं, नाटक वाले आए हैं, कुछ समझाने कुछ बतलाने, कुछ समझाने कुछ बतलाने। नाटक देखो नाटक देखो नाटक देखो नाटक देखो नाटक देखो नाटक देखो ನಾಟಕ देखो ಮೋಸ 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 ಸೈಬರ್ ಲೋಕದ ಮೋಸಗಳು ಒಂದೇ ಎರಡೇ, ಸೈಬರ್ ಲೋಕದ ಮೋಸಗಳು ಒಂದೇ ಎರಡೇ. ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ, ಷೇರು ಮಾರುಕಟ್ಟೆ ಹೂಡಿಕೆ ಹೆಸರಿನಲ್ಲಿ, ಕ್ರಿಪ್ಟೋ ಕರೆನ್ಸಿ ಲಾಭದ ಹೆಸರಿನಲ್ಲಿ, ಅವನು ಹೇಳ್ತಾನೆ, ಮೇಡಮ್ ನೀವು ಚಿತ್ರ ನೋಡಿದಕ್ಕಾಗಿ ಲೈಕ್ ಮಾಡಿದಕ್ಕಾಗಿ ನಿಮಗೆ ಹಣ ಬಂದಿದೆ ಅಂತ. ಮತ್ತೆ ಹೇಳ್ತಾನೆ, ಫಾಲೋ ಮಾಡಿ, OTP ಹೇಳಿ, SMS ಓಪನ್ ಮಾಡಿ ಅಂತ. ಅವನು ನಮ್ಮ ಅಕ್ಕನಿಗೆ ಹೇಳ್ತಾನೆ, ಚಿತ್ರಗಳನ್ನು ತೆಗೆದು ಕಳಿಸಿ ಹಣ ಗಳಿಸಿ ಅಂತ.
ನಂತರ ಹೇಳ್ತಾನೆ ನಿಮ್ಮ ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಮಾಡ್ತೇನೆ ಅಂತ. ನಿಮ್ಮ ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಮಾಡಬೇಡ ಆದ್ರೆ ಹಣ ಹಾಕಿ ಅಂತ ಬೆದರಿಸ್ತಾನೆ. ಕ್ಯಾನ್ಸರ್ ಔಷಧ ತರಿಸಲಿಕ್ಕಾಗಿ ಹಣ ಕಳಿಸುತ್ತಿದ್ದೆ. ಹಣ ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ಹಣ ಲಪಡಾಯಿಸ್ಬಿಟ್ಟ. ಅವನಪ್ಪ ಬೆದರಿಕೆ ತರ ಮಾಡಿ ಎದುರಿಸ್ತಾನೆ. ಕಳ್ಳರನ್ನು ವಂಚಕರನ್ನು ಹೊಗಳುವ ದೇಶವೆಂದರೆ ಈ ದೇಶವೇ ಇರಬೇಕು. ಹೊಗಳಿದ್ ಸಾಕು, ಅವನನ್ನು ನಾವು ನೋಡ್ಬೇಕಲ್ಲ. ಅವನು ಕಾಣಿಸೋದಿಲ್ಲ. ಕತ್ತಲೆಯಲ್ಲಿ ಕಪ್ಪು ಕಾಣಿಸೋದಿಲ್ಲ. ಅದಕ್ಕೆ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸು ಬಣ್ಣಗಳನ್ನ ಚಿತ್ರಗಳನ್ನ ತೋರಿಸಿ ಬಣ್ಣಗಳು ಯಾವ ಅಂತ ಹೇಳ್ಕೊಟ್ಟಿದ್ದಾರೆ. ನಮಗೆ ಕಪ್ಪು ಬಣ್ಣ ಕಾಣುತ್ತೆ ಕರ್ಸಪ್ಪ. ಕಪ್ಪು ಕಾಣುತ್ತೆ ನಿಜ, ಆದ್ರೆ ಈತ ಕಾಣಲ್ಲ. ಸೂರ್ಯಚಂದ್ರನನ್ನೇ ನೋಡ್ತೀವಿ, ನಿಮ್ಮ ಕಪ್ಪು ರಾಜನನ್ನು ನೋಡಕ್ಕಾಗೋದಿಲ್ವಾ? ಸುಮ್ಮನೆ ತೋರ್ಸಪ್ಪ. ಕತ್ತಲೆಯನ್ನು ತೋರಲಾಗುವುದಿಲ್ಲ. ನೀವೇ ಒಂದು ರೂಪ ಕೊಟ್ಟು ಕರೆಯಿರಿ, ಬಂದ್ರು ಬರ್ಬೋದು. ಅವರನ್ನ ಕರೆಸುವ ವಿಧಾನ ಯಾವುದು? ಅವನ ಫೋನ್ ನಂಬರ್ ಕೊಡಿ, ನಾವೇ ಕರಿತೇವೆ. ವಿಧಾನ ಎಲ್ಲ ಹೇಳೋಕ್ಕಾಗಲ್ಲ. ಅವರಿಗೆ ಫೋನ್ ನಂಬರ್ ಇಲ್ಲ, ಆದ್ರೆ ನಿಮ್ಮೆಲ್ಲ ಫೋನ್ ನಂಬರ್ ಅವ್ರ ಬಳಿ ಇವೆ. ಅವ್ರನ್ನ ಬರೀ ಆಂಟಿವೈರಸ್ ಮಾತ್ರ ಗುರುತಿಸಬಲ್ಲದು. ಅವರು ಇಲ್ಲೇ ನಮ್ಮಲ್ಲೇ ಅಥವಾ ನಿಮ್ಮಲ್ಲೇ ಯಾರೋ ಇರಬೇಕು ನೋಡಿ. ನೋಡಪ್ಪ, ಬೇಳೆ ಜಾಸ್ತಿ ತಗೋಬೇಡ. ಜನ ಒತ್ತಡದಲ್ಲಿದ್ದಾರೆ, ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಏನೇನೋ ಕೆಲ್ಸ ಇರುತ್ತೆ, ಕರ್ಸ್ಬಿಡು. ನೀವೇ ಹೋಗಿ ಕರೆಯಿರಿ, ಬಂದ್ರು ಬರ್ಬೋದು. ಜನ ನನ್ ಬಗ್ಗೆ ಏನ್ ಮಾತಾಡ್ತಿದ್ದಾರೆ? ಅವರೇ ಹೇಳ್ತಾರೆ ಕೇಳಿ ಪ್ರಭುಗಳೇ, ಹೇಳಿ ದುಃಖಿಗಳೇ. ಕತ್ತಲಲ್ಲೇ ಇದ್ದು ಕತ್ತಲನ್ನು ಅನುಭವಿಸದೆ ಸುಖ ಪಡುವ ಸುಖಿವನು. ಮಗಳ ಮಗನ ಮದುವೆಗೂ ಮಗಳ ಮಗನ ಎಜುಕೇಶನ್ಗೂ ಕೂಡಿಟ್ಟ ಹಣವನ್ನು ಮುಗ್ಧರನ್ನು ವಂಚಿಸುವ ದೊಡ್ಡ ಕಳ್ಳ ಇವನು. ಜಿಗಿದ ಆಕಾಂಕ್ಷೆ ವ್ಯಕ್ತಿ. ತನ್ನೊಳಗಿನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ತನ್ನ ಅಡ್ಡಿ ಆತಂಕಗಳ ನಡುವೆ ತಿಳಿದುಕೊಂಡು ಒತ್ತಡಕ್ಕೊಳಗಾದವನು. ಹೀಗೆ ಒತ್ತಡಕ್ಕೊಳಗಾದ ಇವನು ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅಪರಾಧಕ್ಕಿಳಿದು ಸೈಬರ್ ಹ್ಯಾಕರ್ ಆಗಿದ್ದಾನೆ. ಇನ್ನು ಇದಕ್ಕೆ ನಾನು ನೀವು ಅವನ ಆತ್ಮ ಸಾಕ್ಷಿಯೂ ಕಾರಣ. ಅಷ್ಟೇ ಅಲ್ಲದೆ ಹೊರಗಿನ ಶಕ್ತಿ ಮತ್ತು ಅವನ ದೌರ್ಬಲ್ಯಗಳು ಇದಕ್ಕೆ ಕಾರಣ. ಮೋಸದಿಂದ ಗಳಿಸಿದ ಕಾರುಕೊಂದು ಮೋಜು ಮಸ್ತಿ ಮಾಡುವವರನ್ನು, ಅಂದರೆ ಶಕ್ತಿವಂತ ಜನರ ಅನುಕರಣೆ ಮಾಡಲು ಹೋಗಿ ಆದ ಕಲ್ಪೆ. ಏನಪ್ಪ ಹೀಗ್ ಮಾತಾಡ್ತಾ ಇದ್ದೀರಾ? ಏನಪ್ಪ ಹೀಗ್ ಮಾತಾಡ್ತಾ ಇದ್ದೀರಾ ಅಂದ್ರೆ, ನಾವು ನಟರು. ರಂಗದಲ್ಲಿ ನಿರ್ಭೀಳೆಯನ್ನು ಬದುಕುವುದೇ ನಮ್ಮ ಶಕ್ತಿ. ನಿಜವೆಂದು ನಾವು ರಂಗದಲ್ಲಿ ಬದುಕುವುದಾದರೆ ಅದಕ್ಕೆ ಇವನು ಕಳ್ಳತನ ಮಾಡುವ ಮಾಂತ್ರಿಕ. ದೊಡ್ಡವರ ಲಿಂಕಿರೋ ಬಾಸು.
ಸೈಬರ್ ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತು? ಸೈಬರ್ ನಾಯಿ ಸಂತೆಗೆ ಬಂತಂತೆ, ಸೈಬರ್ ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತು? ಸೈಬರ್ ನಾಯಿ ಸಂತೆಗೆ ಬಂತಂತೆ. ಮೊಬೈಲು ಕಂಪ್ಯೂಟರ್ ಒಕ್ಕೀತಂತೆ, ಕುಡಿಟ್ಟಾಣವ ದೋಚೀತಂತೆ, ಮೊಬೈಲು ಕಂಪ್ಯೂಟರ್ ಒಕ್ಕೀತಂತೆ, ಕುಡಿಟ್ಟಾಣವ ದೋಚೀತಂತೆ, ಸೈಬರ್ ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತು? ಸೈಬರ್ ನಾಯಿ ಸಂತೆಗೆ ಬಂತಂತೆ. ಜನಗಳ ಕಂತು ಮೊಬೈಲ್ಗೆ ಬಂತು, ಬಿಟ್ಟರೆಂದರು ಬಿಡದ ಮಾಯೆ, ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಆಸೆಗಳ ಬಲೆಗೆ ಬಿದ್ದು ಹಾಳಾಗುವ ದುರಂತವ ನೀವೇ ತಿಳಿಯಬೇಕು. आवो वो नाटक देखो, आवो वो नाटक देखो, कम ब्रदर कम सिस्टर, अण्ण बन्नी अक्क बन्नी, बन्नी बन्नी नाटक नोडलु मुंदे बन्नी, नाटक नोडलु मुंदे बन्नी, आवो वो नाटक देखो, आवो वो नाटक देखो. ಇಂದು ಇದರಿಂದ ಎಲ್ಲ ಸಮಸ್ಯೆಗಳು ದೂರವಾಗಿದೆ. ಬಂದಿತು ಹೊಸ ಯುಗ, ತಂದಿತು ಹೊಸ ರೋಗ. ಹೌದೌದು, ಕೈ ಬೆರಳಿನಲ್ಲೇ ಲೋಕ. ಯಾವಾಗಿನಿಂದ ನಮ್ಮ ಕೈಯಲ್ಲಿ ಮೊಬೈಲ್ಗಳು ಬಂತು ಜಾಸ್ತಿ ಬರ್ಬೋದು. ಕೆಲವರಿಗೆ ಪತಿ ಪತ್ನಿ ಅವನೇ ಮಿತ್ರ, ಅದುವೇ ಸಂಬಂಧವಾಗಿದೆ. ಇದರಿಂದ ಇದೇ ಹೊಸ ಯುಗ ತಂದಿದೆ ಹೊಸ ರೋಗ. ಇದರಿಂದ ಏನು ಸಮಸ್ಯೆ? ಪ್ರತಿಯೊಂದು ಇದರಲ್ಲೇ ಇದೆ. ಜಗತ್ತಿಗೆ ಹೊಸತನ್ನು ತಂದಿದೆ. ಇದು ವಿಜ್ಞಾನ ತಂದಿದೆ ಸೈಬರ್ ಜ್ಞಾನ. ಇದರಿಂದ ನಿಮಗೇನು ಸಮಸ್ಯೆ? ಸಮಯವನ್ನು ಉಳಿಸುತ್ತದೆ, ಹಣವನ್ನು ಉಳಿಸುತ್ತದೆ, ಬಟನ್ ಒತ್ತಿದರೆ ಕೆಲಸವಾಗುತ್ತದೆ. ಕರೆಂಟ್ ಬಿಲ್, LIC, ಹಣ ಜಮಾ ಮಾಡುತ್ತೇನೆ, ಕಾರಿಕೊಳ್ಳುತ್ತೇನೆ. ಬಟನ್ ಒತ್ತಿದರೆ ಕೆಲಸವಾಗುತ್ತದೆ. ಹೌದು, ನೈತಿಕ ಮಾರ್ಗಗಳಿಗೆ ಏನು ತೊಂದರೆ ಇಲ್ಲಪ್ಪ. ಅಡ್ಡದಾರಿಯಲ್ಲಿ ದುಡ್ಡು ಮಾಡೋರಿಗೆ ಮೋಸ ಮಾಡಬೇಡಿ ಅಂತ. ಬಿಡು ಬಟನ್ ಒತ್ತಿದರೆ ಸಾಕು. ಬ್ಯಾಂಕ್ ಬಟನ್ ಒತ್ತಿದರೆ ಸಾಕು. ಬುಕ್ಕಿಂಗ್ ಮಾಡಬೇಕೆ? ಬಟನ್ ಒತ್ತಿದರೆ ಸಾಕು. ಪಟಾಪಟ್ ಕೆಲಸ. ಒಂದನ್ನಾದರೂ ಒತ್ತಿ, ಎರಡನ್ನಾದರೂ ಒತ್ತಿ, ಒಟ್ನಲ್ಲಿ ಒತ್ತಿ. ಮಾಯಾ ಪ್ರಪಂಚದ ಮಾಯೆಯ ಜಾಲ, ಮಾಯಾ ಪ್ರಪಂಚದ ಮಾಯೆಯ ಜಾಲ, ಮಕ್ಕಳ ಕೈಲೋ ದೊಡ್ಡವರ ಕೈಲೋ, ದೊಡ್ಡವರ ಕೈಲೋ, ಮಾಯದ ಪೆಟ್ಟಿಗೆ, ಮಾಯದ ಪೆಟ್ಟಿಗೆ, ತಿಳಿ ಹೇಳಲು ಬಂದೆವು, ತಿಳಿಸಲು ಬಂದೆವು, ಬಂದಿತು ಗೂಡಿಗೆ, ನಾಡಿಗೆ, ಕಾಡಿಗೆ, ಮಾಯಾ ಪ್ರಪಂಚದ ಮಾಯೆಯ ಜಾಲ. ಅಯ್ಯೋ ಅಯ್ಯೋ, ನಾನು ಮೋಸವಾದೆ. ಒಂದು ಫೋನ್ ಕರೆಯಿಂದ ನಾನು ಮೋಸವಾದೆ. ಅಯ್ಯೋ ಅಣ್ಣ, ಯಾರಿಗೆ ಮೋಸ ಮಾಡಿದ್ದು? ನನಗೆ ಒಂದು ಫೋನ್ ಕರೆ ಬಂದಿತ್ತು. ಅವ್ರು ಹೇಳಿದ್ರು ನಾವು ಬ್ಯಾಂಕ್ನಿಂದ ಕರೆ ಮಾಡುತ್ತಿದ್ದೇವೆ. ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ಪೇಮೆಂಟ್ ಎಲ್ಲ ಸ್ಟಾಪ್ ಆಗಿದೆ, OTP ಹೇಳಿ KYC ಅಪ್ಡೇಟ್ ಮಾಡಿ ಅಂತ. ಆಮೇಲೆ ಏನಾಯ್ತು? ನಾನು ಎಲ್ಲವನ್ನೂ ಅವರಿಗೆ ಹೇಳಿದೆ. ಅದರಿಂದ ನನ್ನ ಬ್ಯಾಂಕಲ್ಲಿದ್ದ ಹಣವೆಲ್ಲ ಹೋಯ್ತು. ಇದೂರಿ ಅದೂರಿ ಅದೂರಿ ಇದೂರಿ, ನೀವು ಕೇಳಿರಿ, ನೀವು ಕೇಳಿರಿ, ನೀವು ಕೇಳಿರಿ, ನೀವು ಕೇಳಿರಿ, ಲಾ ಲಾ ಲಲ್ಲಲ್ಲ, ಲಾ 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 ಲಲ್ಲಲ್ಲ, ಲಾ ಲಾ ಲಲ್ಲಲ್ಲ, ಲಾ 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 ಲಲ್ಲಲ್ಲ. ಅಯ್ಯೋ, ನನ್ನ ಹಣವನ್ನೆಲ್ಲ ದೋಚಿದರು. ಎಲ್ಲಿ ಬಚ್ಚಿಕೊಂಡಿದ್ದಾರೆ ದೋಚುವವರು? ಎಲ್ಲಿ ಬಚ್ಚಿಕೊಂಡಿದ್ದಾರೆ ಮೋಸ ಮಾಡುವವರು? ನನ್ನ ಹಣವನ್ನೆಲ್ಲ ದೋಚಿದರು. ಹೇಗೆ ದೋಚಿದರು ಈ ಸೈಬರ್ ಕಳ್ಳರು? ವಾವ್ ವಾವ್,
ಸೈಬರ್ ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ ಸೈಬರ್ ನಾಯಿ ಸಂತೆಗೆ ಬಂತಂತೆ. ಸೈಬರ್ ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ ಸೈಬರ್ ನಾಯಿ ಸಂತೆಗೆ ಬಂತಂತೆ. ಮೊಬೈಲ್ ಕಂಪ್ಯೂಟರ್ ಹೊಕ್ಕೀತಂತೆ, ಕುಡಿಟಾಣವ ದೋಚೀತಂತೆ. ಮೊಬೈಲ್ ಕಂಪ್ಯೂಟರ್ ಹೊಕ್ಕೀತಂತೆ, ಕುಡಿಟಾಣವ ದೋಚೀತಂತೆ. ಸೈಬರ್ ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ ಸೈಬರ್ ನಾಯಿ ಸಂತೆಗೆ ಬಂತಂತೆ. ವಿಜ್ಞಾನದ ಯುಗ, ತಂತ್ರಜ್ಞಾನದ ಯುಗ, ತಂತ್ರಜ್ಞಾನವನ್ನು ಅನುಸರಿಸೋಣ, ಮುಂದೆ ಸಾಗೋಣ. ವಂಚಿತ ಹೊಸ ಯುಗ, ವಂಚಿತ ಮಾಡಿ ಹೊಸ ರೋಗ. ಅಯ್ಯ 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 ಅಯ್ಯ. ನಾನು ಮೋಸ ಹೋದವನು. ನಂದು ಕತೆ ಅಲ್ಲಪ್ಪ, ವ್ಯತೆ. ಇದೂರಿ ಅದೂರಿ ಅದೂರಿ ಇದೂರಿ, ನೀವು ಕೇಳಿರಿ ನೀವು ಕೇಳಿರಿ ನೀವು ಕೇಳಿರಿ ನೀವು ಕೇಳಿರಿ. ಲಾ 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 ಲಾ. ನನ್ನ ಹಣವನ್ನೆಲ್ಲ ದೋಚಿದರು. ಯಾರಾದರೂ ನನ್ನನ್ನು ರಕ್ಷಿಸಿ. ಎಲ್ಲಿ ಬಚ್ಚಿಕೊಂಡಿದ್ದಾರೆ ದೋಚುವವರು, ಎಲ್ಲಿ ಬಚ್ಚಿಕೊಂಡಿದ್ದಾರೆ ಮೋಸ ಮಾಡುವವರು. ನನ್ನ ಹಣವನ್ನೆಲ್ಲ ದೋಚಿದರು. ಯಾರು ದೋಚಿದರು? ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿತ್ತು. ಅದೊಂದು ಲಾಟ್ರಿ ಮೆಸೇಜ್ ಆಗಿತ್ತು. ಅವರು ಹೇಳಿದ್ರು ಇದನ್ನು 10 ಜನಕ್ಕೆ ಫಾರ್ವರ್ಡ್ ಮಾಡಿ ಅಂತ. ಮತ್ತೆ ಹೇಳಿದ್ರು ನಮ್ಮ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿ ಅಂತ. ಮತ್ತೆ ಈ ಬಟನ್ ಕ್ಲಿಕ್ ಮಾಡಿ ಲಕ್ಷ ಲಕ್ಷ ಹಣ ಪಡೆಯಿರಿ ಅಂತಿರೋ. ಮತ್ತೆ ನಾನು ಅವರು ಹೇಳಿದ ಹಾಗೆ ಆ ಬಟನ್ ಅನ್ನು ಕ್ಲಿಕ್ ಮಾಡಿದೆ. ಮತ್ತೆ ನಾ ಈವರೆಗೆ ಕೂಡಿಟ್ಟ ಬ್ಯಾಲೆನ್ಸ್ನೆಲ್ಲ ನಾ ಕಳೆದುಕೊಂಡೆ. ಸೈಬರ್ ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ ಸೈಬರ್ ನಾಯಿ ಸಂತೆಗೆ ಬಂತಂತೆ. ಸೈಬರ್ ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ ಸೈಬರ್ ನಾಯಿ ಸಂತೆಗೆ ಬಂತಂತೆ. ಕುಡಿಟಾಣವ ದೋಚಿತಂತೆ, ಮೊಬೈಲ್ ಕಂಪ್ಯೂಟರ್ ಹೊಕ್ಕೀತಂತೆ. ಕುಡಿಟಾಣವ ದೋಚಿತಂತೆ, ಸೈಬರ್ ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ ಸೈಬರ್ ನಾಯಿ ಸಂತೆಗೆ ಬಂತಂತೆ. ಗೆಳೆಯರೇ, ಗೆಳತಿಯರೇ, ಕೇಳಿ ಹೇಗೆಲ್ಲ ಮೋಸ ಮಾಡ್ತಾರೆ. ಮೊದಲು ಮೆಸೇಜ್ಗಳ ಮೂಲಕ, ನಂತರ ಗಿಫ್ಟ್ ಆಫರ್ಗಳ ಮೂಲಕ, ಕ್ರೆಡಿಟ್ ಕಾರ್ಡ್ ಪಾಸ್ವರ್ಡ್ ಚೇಂಜ್ ಮಾಡಿ ಹೇಳೋ ಮೂಲಕ, ಬೇರೆ ಬೇರೆ ಆಫರ್ಗಳ ಸಂದೇಶಗಳ ಮೂಲಕ, ಈಗೀಗ ಕರೆಗಳ ಮೂಲಕ. ನನ್ನೊಬ್ಬ ಗೆಳತಿ ಹೇಳಿದ್ಲು, ನಾನು ಮನೆಯಲ್ಲೇ ಕೂತು ತುಂಬಾ ಹಣ ಗಳಿಸ್ತೀನಿ ಅಂತ. ಹೇಗೆ ಅಂದೆ. ಅವ್ರು ಹೇಳಿದ್ರು, ಹ್ಞೂ ಹ್ಞೂ ಹೇಳ್ತೀನಿ ಕೇಳಿಸ್ಕೊ. ಏನಿಲ್ಲ, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಗಳನ್ನ ಲೈಕ್ ಮಾಡೋದು, ಒಂಚೂರು ಹಣ ಹಾಕೋದು, ಲೈಕ್ ಮಾಡ್ತಾನೆ ಇರೋದು, ಹಣ ಗಳಿಸ್ತಾನೆ ಇರೋದಂತ. ಅವಳು ಹೇಳಿದಂತ ನಾನು ಹಣ ಹಾಕಿದೆ. ಈಗ ಅವರಪ್ಪ ಇಲ್ಲ, ಆ ಗೆಳತಿ ಹೇಳಿದಂತ ಹಣ ಹಾಕಿದೆ. ಈಗ ಅವಳು ನನ್ನ ಫೋನ್ ಎತ್ತುತ್ತಿಲ್ಲ. ನಾನು ಮೋಸ ಹೋದೆ. ಹಾಲು ಕರೆಯುವ ಕಮಲಕ್ಕ, ಹಾಲ ಹಲವ ತಿಳಿಯಕ್ಕ. ಹಾಲು ಕರೆಯುವ ಕಮಲಕ್ಕ, ಹಾಲ ಹಲವ ತಿಳಿಯಕ್ಕ. ದನ ಕಾಯುವ ಸೋಮಕ್ಕ, ಸೈಬರ್ ಜಾಲ ಬೇಡಕ್ಕ. ದನ ಕಾಯುವ ಸೋಮಕ್ಕ, ಸೈಬರ್ ಜಾಲ ಬೇಡಕ್ಕ. ನೆಲ ಕೆರೆಯುವ ಬೀರಣ್ಣ, ಮೊಬೈಲು ಸವಾಸ ಬೇಡಣ್ಣ. ನೆಲ ಕೆರೆಯುವ ಬೀರಣ್ಣ, ಮೊಬೈಲು ಸವಾಸ ಬೇಡಣ್ಣ. ತುಂಬಾ ಸುಲಭ, ತುಂಬಾ ಸುಲಭ. ಇವರನ್ನ ಮೋಸ ಮಾಡಲು ತುಂಬಾ ಸುಲಭ. ದುಡ್ಡಿರುವ ದೊಡ್ಡವರನ್ನಾಗಿರ್ಲಿ, ದುಡ್ಡಿಲ್ಲದ ಚಿಕ್ಕವರನ್ನಾಗಿರ್ಲಿ, ಸೈಬರ್ ಕಳ್ಳರಿಗೆ ಮೋಸ ಮಾಡೋದು ತುಂಬಾ ಸುಲಭ. ಅವನು ದುಡ್ಡಿರುವ ದೊಡ್ಡವರನ್ನು ಮೋಸ ಮಾಡ್ತಾನೆ, ದುಡ್ಡಿಲ್ಲದ ಚಿಕ್ಕವರನ್ನು ಮೋಸ ಮಾಡ್ತಾನೆ. ಅದು ಇರುವ ಕರೆಂಟ್ ಬಿಲ್ ಕಟ್ಟಿದ್ರೆ ಹಣ ಬರುತ್ತೆ ಅನ್ನೋ ಮೂಲಕ. ನಂತರ ಫೋನ್ ಪೇ, ಗೂಗಲ್ ಪೇ, ಆ ಪೇ, ಈ ಪೇ ನಲ್ಲಿ
ಮೊದಲು ರೆವಾರ್ಡ್ನಲ್ಲಿ 1 ರೂಪಾಯಿ ಇಲ್ಲ 100 200 ರೂಪಾಯಿ ಕಳಿಸ್ತಿದ್ದ. ಇವಾಗ ಎಷ್ಟು ದುಡ್ಡಿದ್ರು ಬರ್ಸಿದ್ರು 1 ರೂಪಾಯಿ ಹಣ ಬರಲ್ಲ. ಏನ್ ಪರಿಹಾರ? ಇದಕ್ಕೆ ಪರಿಹಾರ ಅಂದರೆ ಗೋಲ್ಡನ್ ಅವರ್ನಲ್ಲಿ ನಿಮ್ಮ ವ್ಯವಹಾರ ಮಾಡೋದು. ಗೋಲ್ಡನ್ ಅವರ್ ಅಂದರೆ ಈ ಸೈಬರ್ ಕಳ್ಳರು ನಿಮ್ಮ ಹಣ ದೋಚಿರೋ 1 ಗಂಟೆಯ ಒಳಗೆ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ಕೊಡುವುದು. ನೀವು ದೂರು ಕೊಟ್ಟರೆ ಅವರು ನಿಮ್ಮ ಹಣವನ್ನು ರಕ್ಷಿಸುತ್ತಾರೆ. ಸೈಬರ್ ಸೆಕ್ಯೂರಿಟಿ ನಂಬರ್ 1930ಗೆ ಕರೆ ಮಾಡಿದರೆ ಅವರು ನಿಮ್ಮ ಹ್ಯಾಕ್ ಆದ ಅಕೌಂಟ್ ಅನ್ನು ಫ್ರೀಸ್ ಮಾಡುತ್ತಾರೆ. ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ. ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ವಿಶ್ವಾಸ. ಹಣಕಾಸಿನ ನಷ್ಟ, ದತ್ತಾಂಶದ ಉಲ್ಲಂಘನೆ, ವ್ಯವಸ್ಥೆಗಳ ವಿನಾಶಕಾರಿ ಕೃತ್ಯಗಳಿಗೆ ವಿವೇಕ ಒಂದೇ ತಡೆಗಟ್ಟುವ ಮಾರ್ಗ. ಇದಕ್ಕೇನು ಪರಿಹಾರ? ವಂಚಕರುಗಳಿಂದ ದೂರವಿರಿ. ವಿಶ್ವಾಸಾರ್ಹ ವೆಬ್ಸೈಟ್ಗಳನ್ನು ಬ್ರೌಸ್ ಮಾಡಬೇಡಿ. ಅಪರಿಚಿತ ಫೈಲ್ಗಳನ್ನು ಡೌನ್ಲೋಡ್ ಮಾಡುವಾಗಲೂ ಜಾಗರೂಕರಾಗಿರಿ. ಸ್ನೇಹಿತರಲ್ಲದ ಇನ್ನೊಂದು ಇಮೇಲ್ ಅಗತ್ಯಗಳನ್ನು ವೀಕ್ಷಿಸುವಾಗಲೂ ಜಾಗರೂಕರಾಗಿರಿ. ನೀವೇನಾದರೂ ಹ್ಯಾಕರ್ಗಳ ಮುಷ್ಟಿಯಲ್ಲಿ ಸಿಲುಕಿದ್ದರೆ ಪೊಲೀಸರಿಗೆ ತಿಳಿಸಿದೆ ಎಂದು ನೀವು ಕ್ರೀಡೆಯಿಂದ ಹೇಳಿ. ಗೊತ್ತು ಗುರಿಯಿಲ್ಲದ ಗೇಮಿಂಗ್ ಅಪ್ಲಿಕೇಶನ್ಗಳನ್ನು ಬಳಸಿ ಲಕ್ಷ ಹಣ ಗಳಿಸುವ ಕನಸು ಕಾಣದಿರಿ. ವರ್ಕ್ ಫ್ರಮ್ ಹೋಮ್ ಮಾಡಿ ಹಣ ಗಳಿಸುವ ಕನಸು ಕಾಣದಿರಿ. ತಿಳಿದಿರಲಿ, ಇದು ಮೋಸದ ಜಾಲವಾಗಿರುತ್ತದೆ. ಜೆಪಿಜೆ ಆಪ್ ಡೌನ್ಲೋಡ್ ಮಾಡದಿರಿ. ಮಾಡಿ ಹ್ಯಾಕರ್ಗಳ ಕಪಿ ಮುಷ್ಟಿಗೆ ಸಿಲುಕಬೇಡಿ. ಬೇಡ ಅನಧಿಕೃತ ಮೈಕ್ರೋ ಫೈನಾನ್ಸ್ ಲೋನ್ ಅಪ್ಲಿಕೇಶನ್ಗಳ ಬಳಕೆ. ಕಂಡಲ್ಲಿ ಸಿವಿಲ್ ಸ್ಕೋರ್ ಪರಿಶೀಲಿಸೋದು ಬೇಡ. ಸೈಬರ್ ಹ್ಯಾಕರ್ ಇಲ್ಲಿದ್ಯಾ? ಯು ಆರ್ ಅಂಡರ್ ಅರೆಸ್ಟ್. ಏನ್ ಸರ್ ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀರಾ? ಸೈಬರ್ ಕಳ್ಳರು ಪ್ರತಿ ಸೆಕೆಂಡ್ಗೂ 1.5 ಕೋಟಿ ನಷ್ಟ ಮಾಡ್ತಿದ್ದಾರೆ ಸರ್. 1.5 ಕೋಟಿ. ಹಾಗಾದರೆ ನೀನ್ ಯಾರು? ಇನ್ನ ರಾಜಕೀಯ ಕಳ್ಳರಂತೂ ಬೇಜಾನ್ ಕದೀತಿದ್ದಾರೆ ಸರ್. ಕೊನೆಗೆಳ್ತೀನಿ, ಮುಖ್ಯವಾಗಿ ಚಿಂತನೆ ಮಾಡಿ ನಾನು ಯಾಕೆ ಕಳ್ಳನಾದೆ ಅಂತ. ನೀವಿದ್ದು, ನ್ಯಾಯ ವ್ಯವಸ್ಥೆ ಇದ್ದು, ಬುದ್ಧಿಜೀವಿಗಳಿದ್ದು, ಶಿಕ್ಷಣವಿದ್ದು, ಶಿಕ್ಷಕರಿದ್ದು, ನಿಮ್ಮಂತ ಉತ್ತಮ ಪ್ರಜೆಗಳಿದ್ದು ನನ್ನನ್ನ ಕಳ್ಳನ ಮಾಡಿದ ಇವರನ್ನ ಅರೆಸ್ಟ್ ಮಾಡಿ ಸರ್. ಏನಪ್ಪ ಭಾರಿ ಮಾತಾಡ್ತಾ ಇದೀಯಾ? ಜಾತಿ ರುಚಿ ತೋರಿಸ್ಲಾ? ಸರ್ ಹೊಡಿಬೇಡಿ. ಹೊಡೆಯೋದೇ ಪರಿಹಾರ ಅಲ್ಲ. ಅಂದೇನಲ್ಲ, ನಾನು ಈ ನಾಟಕದ ನಟ ಅಷ್ಟೇ. ನನ್ನನ್ನು ಹೊಡೆಯುವ ಬದಲು ನಿಜವಾದ ಕಳ್ಳರನ್ನು ಅರೆಸ್ಟ್ ಮಾಡಿ ಸರ್. ನೋಡಪ್ಪ, ಕಾನೂನು ದೊಡ್ಡ. ನಡಿ, ನಾಟಕ ಮುಗಿಸೋಣ. ಈಗ ಮೊದಲು ನಿನ್ನ ಅರೆಸ್ಟ್. ಇದು ಒಂದು ತಿಳಿಯಿರಿ, ಮೋಸ ಮಾಡುವವರು ಹಿಂದಿ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾರೆ. ನೀವು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ಕರೆಗಳನ್ನ ಅವರೇ ಕಟ್ ಮಾಡುತ್ತಾರೆ. ಸಾರ್, ಕನ್ನಡದಲ್ಲಿ ಮಾತಾಡೋ ವಂಚನೆ ಮಾಡೋರು ಇದ್ದಾರೆ ಸಾರ್. ಈಗ ನಾಟಕ ನೋಡಿದ್ರೆ ನಿಮಗೆಲ್ಲ Thank you, drama team, for spreading awareness through a performance. Up next, I would like to invite the Bharatanatyam seniors for a dance performance. ನನ್ನ ಹೆಸರು ಗಗನ್ದೀಪ್. ನನ್ನ ಹೆಸರು ರಿಷಿತ್ ಎಚ್ವಿ. ನನ್ನ ಹೆಸರು ಜಶ್ವಂತ್. ಚಿರಂತನ್. ಮೊಹಮ್ಮದ್ ಅಮ್ಮಾರ್. ನನ್ನ ಹೆಸರು ಚೈತನ್ಯ ಕಗ್ಗಲ್ಗೌಡ್ರು. ನಮ್ಮ ಹೆಸರು ರೋಹಿಣಿ ಆರ್ ಗ್ರೇಡ್ 7. ನನ್ನ ಹೆಸರು ಜಯಂತ್ ಮುದ್ದು.
ನನ್ನ ಹೆಸರು ಮನ್ವಿತ್ ಗ್ರೇಡ್ 10. ನನ್ನ ಹೆಸರು ನಮಸ್ಯು. ನನ್ನ ಹೆಸರು ಶ್ರೀನಿಧೇಸನ್. ನನ್ನ ಹೆಸರು ಸಮರ್ಥ್ BS. ನನ್ನ ಹೆಸರು ಮುರಾರಿ. ಮೈ ನೇಮ್ ಇಸ್ ಹರ್ಷಮಣಿ